ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಪನ್ನೀರ್ ಗ್ರೇವಿ ಮಾಡ್ತಿದ್ದೆ. ರಕ್ಷಿ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ದ ಪನ್ನೀರ್ ಬೇಕಾ, ಪನ್ನೀರ್ ಗ್ರೇವಿ ಬೇಕು ಅಂತ. ನಾನು ಆ್ಯಕ್ಚುಲಿ ಏನಂದರೆ ಪನ್ನೀರ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಚಪಾತಿ ಮಾಡಿಬಿಟ್ಟು ಅವನಿಲ್ಲ ಅಮ್ಮ ಪ್ಲೀಸ್ ಅಮ್ಮ ನನಗೆ ಪನ್ನೀರ್ ಗ್ರೇವಿ ಬೇಕು ಅಮ್ಮ, ಮೊನ್ನೆ ತುಂಬ ಚೆನ್ನಾಗಿ ಮಾಡಿದ್ರಿ ಅಮ್ಮ ಅಂತ ಫುಲ್ಲು ಹಿಂದಿನ ದಿನ ಜಾಕ್ ಎತ್ತುತ್ತಾ ಇದ್ದ ನಾನು. ಅಂದರೆ ಫುಲ್ಲು ಅಂದರೆ ಹೊಗಳೋ ಥರ ಮಾಡ್ತಾಯಿದ್ದ. ಸೊ ಆಯ್ತು ಅಂದ್ಬಿಟ್ಟು ಇನ್ನೇನು ಅಂದ್ಬಿಟ್ಟು ಮಾಡಿದೆ. ತುಂಬ ಅಲ್ಲಿ ವಾರದಲ್ಲೇ 2 ಸತಿ ಮಾಡಿಬಿಟ್ಟಿದ್ದೆ ಪನ್ನೀರು. ಅದಕ್ಕೋಸ್ಕರ ಬೇಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಎಗ್ ಬುರ್ಜಿ ಮಾಡೋ ಥರ ಪನ್ನೀರ್ ಬುರ್ಜಿ ಮಾಡೋದು ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಕೊಂಡೆ. ನಾನು ಅದನ್ನು ಮಾಡಬೇಕು ಅಂತ ಆಸೆ ಆಗಿದ್ದೆ, ನಂಗೆ ಅದು ತಿನ್ನಂಗೆ ಆಗ್ತಾಯಿತ್ತು. ಸೊ ಹಂಗೆ ಅಂದ್ಕೊಂಡೆ. ಆಮೇಲೆ ಸರಿ ಅಂದ್ಬಿಟ್ಟು ಪನ್ನೀರ್ ಏನಂದರೆ ಸೋಮ ಹೇಳಿದ್ರು ನನಗೆ ಸಣ್ಣದಾಗಿ ಕಟ್ ಮಾಡಿ ಹಾಕು ನಿಖಿತ, ತುಂಬ ದೊಡ್ಡ ದಪ್ಪ ಹಾಕಬೇಡ ಅಂತ ಹೇಳಿದ್ರು. ಅದಕ್ಕೆ ಸ್ಮಾಲಾಗಿ ಕಟ್ ಮಾಡಿದೆ. ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ, ಮತ್ತು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಇವತ್ತು ಹೊರಗಡೆ ಹೋಗಬೇಕಾಗಿತ್ತು. ಸೊ ಆದ್ದರಿಂದ ಒಂದು ಸ್ವಲ್ಪ ಬೇಗ ರೆಡಿಯಾಗಿ ಹೋಗ್ಬಿಡುವ ಅಂತ ಹಿಂದಿನ ದಿನ ರಸಮ್ ಮಾಡಿದ್ದೆ. ಆದರೆ ಆ ರಸಮ್ ಹಾಗೇ ಇತ್ತು. ಅನ್ನ ಮಾಡಿ ಖುಷಿ ಅಮ್ಮಂಗೆ ಊಟ ಕಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಖುಷಿಗೆ ಡೇ ಕೇರ್ಗೆ ಇವತ್ತು ಕಳಿಸ್ತಾ ಇರಲಿಲ್ಲ, ಬರೀ ಜಸ್ಟ್ ಸ್ಕೂಲಿಗೆ ಮಾತ್ರ 9:30 ಹೋಗಿ 12 ಗಂಟೆ 12:30 ವಾಪಸ್ ಕರ್ಕೊಂಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದ್ದರಿಂದ ಅವಳಿಗೆ ಜಸ್ಟು ಅಂದರೆ ಏನಂದರೆ ಒಂದು ಲೈಟಾಗಿ ಏನಾದ್ರು ಒಂದು ಅನ್ನ ಸಾಂಬಾರು ಬಿಸಿ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರೆ ಅದನ್ನು ತಿನ್ನಿಸ್ಬಿಟ್ಟು ಅವ್ರು ವಾಪಸ್ ಮನೆ ಕಳಿಸೋ ಥರ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅವನಿಗೆ ಅನ್ನ ರಸಮ್ ಊಟಕ್ಕೆ ಕಟ್ಟಿದೆ. ಒಂದು ಸ್ವಲ್ಪ ಮಿಕ್ಸರ್ ಮಾಡಿದ್ನಲ್ವ ಅಮ್ಮ ಬಂದಾಗ, ಆ ಮಿಕ್ಸರು ಏನಾದರೂ ಸೈಡ್ಸಿಗೆ ಇರಲೇಬೇಕು, ಮಿಕ್ಸರು ಇಲ್ಲ ತರಕಾರಿ ಪಲ್ಯ ಆ ಥರ ಇರಲೇಬೇಕು. ಸೊ ಮಿಕ್ಸರ್ ಇದ್ದಿದ್ರೆ ಮಿಕ್ಸರ್ ಕಟ್ಟಿದೆ. ಇವಾಗ ಮಗಳು ಸ್ಕೂಲಿಗೆ ರೆಡಿ ಮಾಡಿಸ್ಬಿಟ್ಟು ಅಪ್ಪ ಮಗಳು ಇಬ್ಬರು ಹೊರಗಡೆ ಬಾಲ್ಕನಿನಲ್ಲಿ ತಿಂಡಿ ತಿಂತಾ ಕೂತ್ಕೊಂಡಿದ್ದಾರೆ. ನಾನು ಊಟ ಕಟ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದ್ದೆಲ್ಲ ಆಯಿತು, ಪೂಜೆ ಮಾಡಿದೆ. ಸೊ ರೆಡಿ ಆಗಿದ್ದೀವಿ. ಇವಾಗ ಬಂದು ನಾವು ಕೀರ್ತಿಯವ್ರ ಮನೆಗೆ ಹೋಗ್ತಾಯಿದ್ವಿ. ಕೀರ್ತಿ ಅಂದರೆ ಕೀರ್ತಿ ನಮ್ಮ ಮನೆ ಪಕ್ಕದ ಮನೆಗೆ ಅಲ್ಲ, ಅಂದರೆ ಕೀರ್ತಿ ಇವ್ರ ಮನೆಗೆಲ್ಲ, ಕೀರ್ತಿಯವ್ರ ಅಪ್ಪ ಅಮ್ಮ ಮನೆಗೆ ಹೋಗ್ತಾಯಿದ್ವಿ. ಇವಾಗ ಲಾಸ್ಟ್ ಟೈಮ್ ನಾನು ಹೇಳಿದೆ ಶ್ರುತಿಗೆ, ಕೀರ್ತಿಯವರ ಸಿಸ್ಟರ್ಗೆ ಡೆಲಿವರಿ ಆಗಿದೆ ಅಂತ. ಇವತ್ತು ಸೂತ್ಕ ತಗೊತಾ ಇದ್ದಾರೆ. ಸೊ ಅದಕ್ಕೆ ಕೀರ್ತಿಯವರು ಇನ್ವೈಟ್ ಕರಿತಾನೇ ಇದ್ರು, ಬನ್ನಿ ನಿಖಿತಾ ಅಂತ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಮನೆ ನಾನು ನೋಡಿಲ್ಲ, ಅದಕ್ಕೆ ಬನ್ನಿ ನಿಖಿತಾ ಅಂತ ಕರಿತಾನೇ ಇದ್ರು. ಸೊ ಅದಕ್ಕೆ ಹೋಗ್ಬಿಟ್ಟು ಬರುವ ಅಂತೇಳಿ. ನನಗೊಂದು ಚೇಂಜಸ್ ಇರುತ್ತೆ, ಎಲ್ಲೂ ನಾನು ಹೋಗೋದೇ ಇಲ್ವಲ್ಲ, ಇಲ್ಲಿ ನಮ್ಮ ಮನೆ ಬಿಟ್ಟರೆ ಶಾಪ್ ಬಿಟ್ಟರೆ ಮನೆ, ಇನ್ನೆಲ್ಲೂ ಹೊರಗಡೆ ಹೋಗಲ್ಲ. ಅದಕ್ಕೆ ಬನ್ನಿ ನಿಖಿತ ಒಂದು ಚೇಂಜಸ್ ಸಿಗುತ್ತೆ ಹಾಗೇನೆ ಅಂತ ಹೇಳಿದ್ರು. ಸರಿ ರಕ್ಷಿತ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವ್ನು ಕಾಲೇಜಿಂದ ಬರ್ತಿದ್ದಂಗೆ ಅವನು ಕರ್ಕೊಂಡು ಹೊಡುವ ಅಂತೇಳಿ. ಹಾಗೆ ಖುಷಿಮಾನು ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳೋರೆ. ಖುಷಿಮಾನ್ ಬೇಡ ಅಂತ ಅಂದ್ಕೊಂಡೆ, ಅವಳು ಡೇ ಕೇರ್ನಲ್ಲೇ ಇರಲಿ, ನಾವು ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡೆ ಗಾಡಿನಲ್ಲಿ. ಕೀರ್ತಿರು ಏನಿಲ್ಲ ಬನ್ನಿ ನಿಖಿತಾ, ಖುಷಿಮಾನು ಕರ್ಕೊಂಡ್ಬನ್ನಿ, ಬಬ್ರು ಇರ್ತಾನಲ್ಲ ಆಟ ಆಡ್ಕೊಂಡು ಅವ್ರು ಆರಾಮಾಗಿರ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ಖುಷಿಮಾನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರಕ್ಷಿತ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಹಂಗೆ ಖುಷಿಮಾನ ಆನ್ ದ ವೇ ಕರ್ಕೊಂಬ ಅಂತ ಹೇಳಿದ್ದೀನಿ. ಇವಾಗ ಟೈಮ್ ಬಂದು 1 ಗಂಟೆ ಆಯಿತು. ಸೊ ವೀಡಿಯೋಸ್ ಎಲ್ಲ ನಿನ್ನೆ ಮಾಡ್ಕೊಂಡಿದ್ದೆ ನಾನು, ಅದರಿಂದ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾನು ಇಲ್ಲೆಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿ ಬಂದೇ ಬಿಟ್ರು. ಹಾಯ್ ಮದ್ದಮ್ಮ, ಹಾಯ್ ಮಾಡು. ಹಾಯ್. ಏನಿವತ್ತು ಸ್ಕೂಲಿಂದ ಬೇಗ ಬಂದ್ಬಿಟ್ಟಿದೆ ನನ್ನ ಕೂಸು ಸ್ಕೂಲಿಂದ ಬೇಗ ಬಂದ್ಬಿಟ್ಟಿದೆ. ಹೆಂಗೆ ಅಲ್ಲಿ ಹೋಗುತ್ತೀರಾ ನಮ್ಮ? ಇವರು ಡ್ರೆಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನನ್ನ ಮಗಳಿಗೆ ಹಾಕೊಂಡು ಯಾವ್ದು ಈ ಡ್ರೆಸ್ ಹಾಕೋತೀಯಾ? ಓಕೆ ಒಂದು ಸ್ವಲ್ಪ ರೆಡಿ ಮಾಡಿಬಿಡ್ತೀನಿ ನನ್ನ ಮಗಳು ಪಟ್ ಅಂತ. ಬಿಚ್ಚುತ್ತೀನಿ. ಹ್ಯಾಂಡ್ ವಾಶ್ ಮಾಡಿ ನೋಡ್ರಿ, ಬೇಗ ಕೈಕಾಲು ತೊಳ್ಕೊಂಡು ನೋಡ್ರಿ. ಸ್ಕೂಲಿಂದ ಬಂದಿದ್ದೀರಲ್ಲ, ಕೈಕಾಲು ಹ್ಯಾಂಡ್ ವಾಶು, ಕೈಕಾಲೆಲ್ಲ ತೊಳ್ಕೊಬೇಕು, ಕೈಕಾಲು ತೊಳ್ಕೊಬೇಕು ಮೊದಲು. ಸೊ ಓಕೆ, ರೆಡಿ ಮಾಡಿಬಿಡ್ತೀನಿ ಖುಷಿಮನ. ವಾಶ್ ಮಾಡ್ಕೊಂಡ ಖುಷಿ? ಹ್ಯಾಂಡ್ ವಾಶ್ ಮಾಡ್ಕೊಂಡ್ಯಾ? ಏನ್ ಬೇಡ ನಿಂಗೆಲ್ಲ ಬೇಡ, ಚಿಕ್ಕ ಮಕ್ಕಳು ಲಿಪ್ಸ್ಟಿಕ್ ಎಲ್ಲ ಹಚ್ಕೋಬಾರ್ದು ಅಂತ ಬೈತಾರೆ. ನೀನೆಂತ? ಸರಿ ಬಾ ಬಿಡೋ. ಸುಂದರಿ ಕಣ್ಣಲ್ಲಿರು ಕಾಂತಿ ನೀಡುವ ಎಂದು ನಿನ್ನ ಪ್ರೀತಿ, ನನ್ನನ್ನೇ ತಂದೆ ನಿನಗಾಗಿ, ಜನ್ಮವೇ ನಿನ್ನ ಜೊತೆಯಾಗಿ. ನಾನಿರೋ ಲೋಕವೆಲ್ಲ ನಿನ್ನದೇ ಪ್ರೇಮಧಾರೆ, ಸಾರ್ಥಕ ಈ ಜೀವನ. ಸುಂದರಿ ಕಣ್ಣಲ್ಲಿರು ಕಾಂತಿ ನೀಡುವ ಎಂದು ನಿನ್ನ ಪ್ರೀತಿ, ನನ್ನನ್ನೇ ತಂದೆ ನಿನಗಾಗಿ,
ಜನ್ಮವೇ ನಿನ್ನ ಜೊತೆಯಾಗಿ. ಏನು ಹೇಳ್ತಾ ಇದೀಯಾ? ಏನು ಹೇಳ್ತಾ ಇದೀಯಮ್ಮ? ಆಯ್ ಫ್ರೆಂಡ್ಸ್ ಅಂದ್ಬಿಟ್ಟು ಸುಮ್ಮನೆ ಅದ್ರ ಬಿಡ ರೆಡಿ ಆಗ್ಬಿಟ್ಲು. ಅದಕ್ಕೆ ಫುಲ್ ಆಯ್ ಫ್ರೆಂಡ್ಸ್ ಅನ್ನೋದು ಮಾತ್ರ ಫಸ್ಟ್ ಸ್ಟಾರ್ಟಿಂಗ್ ಹೊತ್ತು. ಲೋ ಇಷ್ಟೊತ್ತಿಗೂ ಐ ಲವ್ ಯು ಅಂತ ಇಟ್ಕೊಂಡು ಹೇಳಿದಾಗೋಯ್ತು. ಧೂಳಿದೆ ಖುಷಿಮಾ. ಸೊ ರೆಡಿ ಆಯ್ತು, ಒಂದಷ್ಟು ಫೋಟೋ ಸೆಷನ್ ಕೂಡ ಆಯ್ತು. ಸೊ ಏನಂದ್ರೆ ಬೇಸಿಕಲಿ ಈ ತರ ಏನಾರು ಅವಳಿಗೆ ಇಷ್ಟವಾದ ಡ್ರೆಸ್ ಹಾಕೊಂಡಾಗ ಅವಳಿಗೆ ಐ ಲವ್ ಯು ಮಾಡು ಐ ಲವ್ ಯು ಬೇಸಿಕಲಿ ಅವಳು ಈ ತರ ಎಲ್ರಿಗೂ ಮಾಡ್ತಾಳೆ ಐ ಲವ್ ಯು ಅಂತ. ಅದಕ್ಕೆ ಇವಾಗ ಅವ್ನು ಮಾಡ್ಬಿಟ್ನಲ್ಲ, ಅದಕ್ಕೆ ಖುಷಿ ಆಗ್ಬಿಡ್ತೈತೆ ನಮ್ಮ ಮಿಂಚುಳ. ಅಯ್ಯೋ ಗೋವಿಂದ ಹೇಳ್ತೈತೆ, ಗೋವಿಂದ ಹರೇ ಗೋವಿಂದ ಅಂತ. ಸುಬ್ಬಕ್ಕ ಮರಿ ಕೂದಲು ಉದ್ದ ಬೀಳ್ತಾ ಇದೆ. ನಾನು ಕಟ್ ಮಾಡ್ಬಿಡೋಣ ಅಂತ ಒಂದ್ಸರಿ ಅಂತ ಅನ್ಸುತ್ತೆ, ಆದ್ರೆ ಇವಳು ಕಟ್ ಮಾಡಿಸ್ಕೊತಲ್ಲ, ರಕ್ಷಿತು ಕಟ್ ಮಾಡ್ಸಕ್ ಬಿಡ್ತಾ ಇಲ್ಲ. ಬೇಡ ಅಮ್ಮ ಅವಳಿಗೆ ಜುಟ್ಟು ಹಾಕ್ಬೇಕು, ನನ್ಗೆ ಅದೆಲ್ಲ ಗೊತ್ತಿಲ್ಲ, ಮಾಡಬೇಡ ಅಂತ ಹೇಳ್ತಾನೆ. ನನಗೆ ಸ್ವಲ್ಪ ಮಾಡೋಣ ಮುಂದೆ ಎಲ್ಲ ಉದ್ದ ಬೆಳೆಂತ ಇಲ್ಲಿವರೆಗೂ ಬರ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಆದರೆ ಬಿಡ್ತಾ ಇಲ್ಲ ಪಾಪ. ಎಕ್ಸ್ಟ್ರಾ ಬಂದಿತ್ತು ಅಂತ ಸ್ವಲ್ಪ ತಗೊಂಡ್ಬಿಟ್ಟೆ ಪ್ಲಕ್ಕರ್ನಲ್ಲಿ. ಸೊ ಅದಕ್ಕೆ ಪೇಯ್ನ್ ಆಗ್ತಿದೆ. ಪ್ಲಕ್ಕರಲ್ಲಿ ತಗೊಂಡ್ರೆ ಪೇಯ್ನ್ ಆಗಿಬಿಡುತ್ತೆ ನನಗೆ ಐಬ್ರೋಸು. ಓಕೆ ಹೊರಡೋಣ. ಬಬ್ರು ತಾತ ಮನೆಗೆ ಹೋಗೋಣ. ಲೆಟ್ಸ್ಗೋ ಅನ್ನು. ಪೆನ್ನಲ್ಗಿನಲ್ಲೆಲ್ಲ ಗೀಚ್ಕೋಬಾರ್ದು. ಪೆನ್ನಲ್ಲಿ ನಂಬರ್ 1 ಗೀಚೋದು ಅದೆಲ್ಲ. ಇಲ್ಲಿ ನೋಡಿ ನಮ್ಮನೆ ವಾಲ್ಪೇಪರ್ ಅಲ್ಲಿ ಯಾವ ಸ್ಥಿತಿ ಹೋಗಿದೆ, ಎಲ್ಲ ಅರ್ದು ಹೋಗೋಷ್ಟರಲ್ಲಿ ಫುಲ್ ಎಲ್ಲ ಅರ್ಧ ಹಾಕ್ಬಿಡ್ತಾಳೆ ಅನ್ಸುತ್ತೆ ಮನೆ ಖಾಲಿ ಮಾಡೋಷ್ಟು. ನಾನು ದೊಡ್ಡಮ್ಮ ಬ್ಯಾಗ್ ಇಟ್ಕೊಂಡು ಚಿಕ್ಕಪೇಟೆ ತಗೊಂಡಾಗ ಬ್ಯಾಗ್ ಎಲ್ಲಿಟ್ರು ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ ಕೇಳ್ತೀನಿ ಫೋನ್ ಮಾಡಿ. ನಾನು ರಕ್ಷಿತಿಗೆ ಹೇಳ್ದೆ, ರಕ್ಷಿತ್ ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ತಿಲ್ಲ, ಸರಿಯಾಗಿ ಬಾಚ್ಕೊಂಡಿಟ್ಟಗೆ ಅಂತ. ಯಾಕಂದ್ರೆ ಹೆಲ್ಮೆಟ್ ಹಾಕೋ ಬಂದಲ್ಲ, ಫುಲ್ ತಲೆಯೆಲ್ಲ ಗುಜ. ಅದಕ್ಕೆ ಅವಳೆ ಬಾರ ಇಲ್ಲಿ ಅಂದ್ಬಿಟ್ಟು ಅವಳೆ ಬಾಚಿಸ್ತವಳೆ. ಏ ಖುಷಿ ಬಾ, ಏನ್ ಮಾಡ್ತಾ ಇದೀಯಾ? ಆಕ್ಚುಲಿ ರಕ್ಷಿತಿಗೆ ಅವಳ ಥರ ಹೇರ್ ಇರಬೇಕಾಗಿತ್ತು ಅಂತ ಇಷ್ಟ, ಆದರೆ ಏನು ಮಾಡೋದು, ಇವನ್ನೇ ಕರ್ಲಿ ಹೇರ್ ಮಾಡ್ಕೊಂಡವನೇ. ಖುಷಿ ಮಾದು ನಂದು ಚಿಕ್ಕ ಹುಡುಗಿನ ಸೇಮ್ ಇದೇ ಥರ ಹೇರ್ ಇದ್ದಿದ್ದು, ಸ್ಟ್ರೈಟ್ ಹೇರ್ ಇತ್ತು. ಸೊ ಆದ್ದರಿಂದ ಇವಾಗ ಅವಳಿಗೂ ಅದೇ ಥರ ಹೇರ್ ಸ್ಟ್ರೈಟ್ ಹೇರ್ ಇದೆ. ಓಕೆ ಹೊರಡೋಣ ಮನೆ. ಓಕೆ ಖುಷಿ ಅಮ್ಮ, ನಡಿ. ಪಾಪ ಹತ್ರ ಬಂದು ಒಂದು ವಿಸಿಟ್ ಹಾಕಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಮಗು ಅಲ್ಲಿ. ಇವಾಗ ಒಂದು ವಿಸಿಟ್ ಹಾಕ್ಬೇಕಲ್ಲ ಶಾಪ್ ಹತ್ರ, ಹಿಂಗೆ ಏನೇ ಇರ್ತಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ನಡಿ. ನಾವು ಹೋಗೋಷ್ಟೊತ್ತಿಗೆ ಇಲ್ಲಿಂದ ಅಲ್ಲಿಗೆ 1 hour ಟೈಮ್ ಇಲ್ಲ, ಆಲ್ಮೋಸ್ಟ್ 50 ಮಿನಿಟ್ಸ್ ಆಯಿತು. ಆಲ್ಮೋಸ್ಟ್ 1 hour ಅಂದ್ಕೊಳ್ಳಿ ಟ್ರಾಫಿಕ್ ಬೇಕಾದ್ರೆ ಅಂತ ಅನ್ನೋಷ್ಟರಲ್ಲಿ. ಇನ್ನು ಹೋಗ್ತಿದ್ದಾಗೇ ಎಲ್ಲ ಊಟದ ಲಾಸ್ಟ್ ಪಂಕ್ತಿ ಊಟಕ್ಕೆ ಕೂತ್ಕೊಂಡ್ಬಿಡಿ ನಿಖಿತ ಅಂತ ಹೇಳ್ತಾಯಿದ್ರು ಕೀರ್ತಿ ಅವರೆಲ್ಲ. ಸರಿ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ನಾ ಕೀರ್ತಿಗೂ ಹೇಳ್ತಾಯಿದ್ವಿ, ನೀವು ಕೂತ್ಕೊಳ್ಳಿ ಕೀರ್ತಿಗೆ ಊಟಕ್ಕೆ ಅಂತ ಹೇಳ್ತಾಯಿದ್ವಿ. ಬೇರೆ ಏನೋ ಕೆಲಸ ಇದೆ ಅಂತ ನಾನು ಅವಾಗ ಬಂದು ಊಟಕ್ಕೆ ಕೂತ್ಕೊಂಡ್ವಲ್ಲ, ಹಾಗೆ ಮಾತಾಡ್ಸ್ಕೊತ ಕೂತ್ಕೊಂಡ್ರು. ಕೀರ್ತಿ ಆಲ್ಮೋಸ್ಟ್ 1 ವಾರದಿಂದ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹಿಂದಿನ ದಿನ ಮಾತ್ರ ಬಂದಿದ್ದರು ಮನೇಲಿ. ಒಂದು ಸ್ವಲ್ಪ ರೀದಿನ ಸ್ಕೂಲಿಗೆ ಕಳಿಸ್ಬೇಕಾಯ್ತಲ್ಲ, ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹಿಂದಿನ ದಿನ ಬಂದಿದ್ದರು. ಆಮೇಲೆ ಒಬ್ಬಟ್ಟೆಲ್ಲ ಮಾಡಿದರು. ಒಬ್ಬಟ್ಟು, ಆಮೇಲೆ ಕೀರು, ಮತ್ತು ಕಾಳುಳಿ, ಬೀನ್ಸ್ ಪಲ್ಯ, ಕೋಸಂಬರಿ, ಮತ್ತು ಒಂದು ಮೆಣಸಿನ್ಕಾಯಿ ಬಜ್ಜಿ, ಹಾಗೆ ಮೆಂತ್ಯ ಬಾತು ಚಟ್ನಿ, ಅನ್ನ, ರಸಮ್ಮು, ಮಜ್ಜಿಗೆ, ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಸಖತ್ತಾಗಿತ್ತು. ನನಗೆ ಆ ಮೆಂತ್ಯ ಬಾತ್ ಏನಿದೆ ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಕೀರ್ತಿ ಎಲ್ಲ ಅಂತ ಹೇಳ್ತಿದ್ರಿ. ಕೆಲವೊಂದು ಮೆಂತ್ಯ ಬಾತು ಮತ್ತು ಇನ್ನೊಂದು ಏನೋ ಅಡುಗೆ ಮಾತ್ರ ಹೊರಗಡೆ ಮಾಡಿಸ್ತೀವಿ, ಇನ್ನೆಲ್ಲ ಇಲ್ಲೇ ಮಾಡಿದ್ದೀವಿ ನಿಖಿತ ಅಂತ ಹೇಳ್ತಾಯಿದ್ರು. ಸೊ ಆಬ್ವಿಯಸ್ಲಿ ಒಬ್ಬಟ್ಟು ಅಂದಮೇಲೆ ಕೀರ್ತಿರು ಮಾಡಿರೋ ಒಬ್ಬಟ್ಟು ಸೂಪರಾಗಿದ್ದೇ ಇರುತ್ತೆ. ಇನ್ನು ಮಕ್ಕಳು ಖುಷಿ ಬಂದ ತಕ್ಷಣ ಅವಳಿಗೆ ಊಟ ಮಾಡ್ಸೋಕೆ ಅವಳು ಸಿಗಲೇ ಇಲ್ಲ. ಇನ್ನು ಬಬ್ರು ನೋಡ್ತಿದ್ದಂಗೆ ಅವಳಿಗೇನೋ ಸಿಕ್ತಂಗೆನೇ ಎಲ್ಲ ಮೇಲ್ಗಡೆ ಬಂದಿದ್ರು. ಇನ್ನು ನಾವು ಬರೋಷ್ಟು ಖಾಲಿ ಸುತ್ತ ಕರ್ಕೊಂಡು ಪಾಪು ಆಲೇ ಮಲ್ಕೊಂಡಿದ್ರು. ಇವು ಖುಷಿಮ ಮೇಲ್ಗಡೆ ಹೋಗ್ಬಿಟ್ಟು ಪಾಪು ಫಸ್ಟ್ ಫ್ಲೋರಲ್ಲಿ ಒಂದು ರೂಮಲ್ಲಿ ಬಾಣಂತಿನ ನೋಡ್ಕೊಳ್ಳೋ ಥರ ರೂಮಲ್ಲಿ
ಇದ್ದರು. ಸೊ ಮಕ್ಕಳು ನೋಡಿದ ತಕ್ಷಣ ಖುಷಿ ಅಮ್ಮ ಪಾಪು ನೋಡ್ಬಾರಮ್ಮ ಅವಳು ನೋಡಿಲ್ಲಲ್ಲ, ಎರಡು ಒಟ್ಟಿಗೆ ಮಕ್ಕಳು ಟ್ವಿನ್ಸ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದೇ ಫಸ್ಟು. ನಾನು ಹುಟ್ಟಿದ ತಕ್ಷಣವೇ ಹುಟ್ಟಿದ ದಿನ ಯಾವ ಮಕ್ಕಳು ಟ್ವಿನ್ಸ್ ಬೇಬೀಸ್ ನೋಡೇ ಇಲ್ಲ. ಮತ್ತು ಈ ಥರನೂ ಅಷ್ಟೇ ಸುತ್ತ ಕಳ್ಕೊಳ್ಳುವಾಗಲೇ ಅಂದರೆ ನಮ್ಮ ಫ್ಯಾಮಿಲಿಲಿ ಯಾರೂ ಟ್ವಿನ್ಸ್ ಇಲ್ಲವೇ ಇಲ್ಲ. ಆದ್ದರಿಂದ ನನಗೆ ಈ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಕೀರ್ತಿ ಕಡೆಯಿಂದ ಸಿಕ್ತು ನನಗೆ. ಮನೇನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮಾಚವಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ಇರೋವಂಥದ್ದು ಇವರ ಮನೆ ಸೂಪರಾಗಿದೆ, ದೊಡ್ಡದಾಗಿದೆ, ಎಷ್ಟು ಸ್ಪೇಷಿಯಸ್ ಆಗಿದೆ. 2 ಸೈಟಲ್ಲಿ ನಮ್ಮ ಮನೆ ಕಟ್ಟಿರೋವಂಥದ್ದು ಅಂತಿದ್ರು ಕೀರ್ತಿ. ಸ್ಪೇಷಿಯಸ್ ಆಗಿದೆ. ಇನ್ನು ಹುಡುಗರು ಫುಲ್ಲು ಖುಷಿಯಾಗಿ ಇದು ಮಾಡ್ತಾಯಿದ್ರು. ನಾನು ಆಮೇಲೆ ಬಂದು ಇನ್ನು ಮಾತಾಡಿಸ್ಕೊಂಡು ಶ್ರುತಿನ ಮಾತಾಡ್ಸ್ಕೊಂಡು, ಅವತ್ತು ಡೆಲಿವರಿ ಆದಾಗ ಹೋದಾಗ ಅವರು ಪಾಪ ಮಲ್ಕೊಂಡ್ಬಿಟ್ಟಿದ್ರಲ್ವ, ಅದಕ್ಕೆ ಇವಾಗ ಹೋಗಿ ಮಾತಾಡ್ಕೊಂಡು ಒಂದಷ್ಟು ಕೂತ್ಕೊಂಡ್ವಿ. ಹೆಂಗಿದೆ ಜರ್ನಿ. ಮಗು ನೋಡ್ಕೊಳ್ಳೋದು ಇವು ಸುಮ್ಮನೆ ಅಲ್ಲ, ಒಂದು ಮಗು ನೋಡ್ಕೊಳ್ಳೋಕ್ಕೆ ಅಷ್ಟು ಕಷ್ಟ ಅನಿಸುತ್ತೆ, ಇನ್ನು 2 ಮಕ್ಕಳು ನೋಡ್ಕೊಳ್ಳೋದು ಸುಮ್ಮನೆ ಮಾತಾ. ಅಯ್ಯಪ್ಪ ಹೆಂಗಿದೆ ಇವಾಗ ಹಿಂಗೆ ನಡೀತಾ ಇದೆ ದಿನ ಅಂತೆಲ್ಲ ಕೇಳ್ತಾ ಕೂತ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇಬ್ಬರು ಒಟ್ಟಿಗೆ ಎದ್ಬಿಟ್ರೆ ಸ್ವಲ್ಪ ಕಷ್ಟ. ಅದೇ ಒಬ್ರೊಬ್ರು ಒಂದೊಂದು ಸರಿ ಹೋದರೆ ಅವ್ರು ಫೀಡಿಂಗ್ ಮಾಡಿಸ್ಬಿಟ್ಟು ಆರಾಮ ಮಲಗಿಸ್ಬಿಡ್ಬೋದು ಅಂತ. ಇನ್ನು ಆಂಟಿ ಬೇರೆ ಇದ್ದಾರಲ್ಲ ಹೆಲ್ಪಿಗೆ, ಅವರು ಕೂಡ ಅಷ್ಟೇ ನಾನು ಹೋಗಿದ ತಕ್ಷಣವೇ ಆಂಟಿ ಫುಲ್ ಖುಷಿ ಆಗಿಬಿಟ್ರು. ಓ ಬಾಮ ಹೆಂಗಿದೆಯಾ ಏನು ಎತ್ತ ಅಂತ ಹೇಳ್ಬಿಟ್ಟು ಖುಷಿ ಆಗಿದ್ರು. ಮತ್ತು ಅವ್ರಿಗೂ ಕೇಳ್ತಾಯಿದ್ದೆ, ಆಂಟಿ ಅಡ್ಜಸ್ಟ್ ಆದ್ರೆ ನಿಮಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಅಂತ. ಆಂಟಿಗೂ ಕೇಳಿದೆ, ಆಂಟಿ ನಿಮ್ಗೆ ಅಡ್ಜಸ್ಟ್ ಆಯ್ತಾ ಮನೆ ಚೆನ್ನಾಗಿ ನೋಡ್ತೀರಾ? ಪಾಪ ಅವ್ರು ಎಲ್ಲೂ ಕೆಲ್ಸಕ್ಕೆ ಹೋಗಿದ್ದಲ್ಲ, ಇದೇ ಫಸ್ಟ್ ಟೈಮೇ ಈ ಥರ ಬಂದಿರೋ ಅಂಥದ್ದು ಅಂತ ಅನಿಸುತ್ತೆ. ಯಾಕಂದರೆ ಅವ್ರಿಗೂ ಕೂಡ ಫ್ಯಾಮಿಲಿ ಎಲ್ಲ ಮಕ್ಕಳು ಎಲ್ಲ ಮತ್ತು ಜಮೀನ್ ಎಲ್ಲ ಚೆನ್ನಾಗೇ ಇದೆ. ನಾವು ಇವಾಗ ಅಕ್ಕ ಈ ಥರ ಬನ್ನಿ ನಮ್ಗೆ ಗೊತ್ತಿರೋರೇನೆ ಅಂತ ಹೇಳಿದ್ದಕ್ಕೆ ಬಂದು ಅವರು ಇಲ್ಲಿ ಹೆಲ್ಪ್ ಮಾಡಿಕೊಡ್ತಾ ಇರೋದು ಕೀರ್ತಿಯವ್ರ ಮನೆಯಲ್ಲಿ. ನನಗೆ ಮತ್ತು ಕಾನ್ಫಿಡೆಂಟ್ ಇತ್ತಲ್ಲ, ಕೀರ್ತಿಯವ್ರ ಮನೆಯೂ ಅವ್ರಿಗೆ ಅವ್ರ ಮನೆಯೇ ಅನ್ನೋ ಥರ ಹೊಂದ್ಕೊಂಡು ಮಾಡ್ಬೋದು, ಕಂಫರ್ಟಬಲ್ ಇರುತ್ತೆ ಅನ್ನೋದು ನನಗೂ ಗೊತ್ತಿತ್ತಲ್ಲ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡಿದ್ದು. ಇಲ್ಲ ಅಂತಂದರೆ ನಾನು ಖಂಡಿತ ಸಜೆಸ್ಟ್ ಮಾಡ್ತಾ ಇರಲಿಲ್ಲ. ಇನ್ನು ಖುಷಿಯಾಗೆ ಊಟ ಮಾಡಿಸೋಣ ಅಂತ ಊಟ ಮಾಡೇ ಇರಲಿಲ್ಲ. ಬೊಬ್ರೂ ಅಷ್ಟೇ ಬೆಳಗ್ಗೆಯಿಂದ ಏನು ತಿಂದೇ ಇರಲಿಲ್ವಂತೆ. ಸೊ ಕೀರ್ತಿರು ಬೊಬ್ರಿಗೆ ತಿನ್ಸಿದ್ರು ನಾನು ಖುಷಿಗೆ ತಿನ್ಸೋಕ್ಕೆ, ಖುಷಿ ತಿಂತಾ ಇಲ್ಲ, ಬೇಡ ನನಗೆ ಅಂತ ಹೇಳ್ಬಿಟ್ಟು ಮಾತಿ ಮುಂಚೆ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ಲು. ಸ್ಟೇರ್ ಕೇಸ್ ಹತ್ತೋದು ಫಸ್ಟ್ ಫ್ಲೋರ್ಗೆ ಹೋಗೋದು, ಅಲ್ಲಿ ಪಾಪು ನೋಡಬೇಕು ನಾನು ಅಂತೇಳಿ. ಅದೆಷ್ಟು ಕಷ್ಟ ಆಯಿತು ನನಗೆ ಅಂತಂದರೆ ಹೇಳ್ಬಾರ್ದು. ಖುಷಿ ಅಂತ ರಕ್ಷಿತ್ ಹೋಗೋ ಕರ್ಕೊಂಬರೋನು ಮತ್ತೆ 5 ನಿಮಿಷ ಹಿಂಗೆ ತಿನ್ಸಿ ಹಿಂಗೆ ನೋಡೋಷ್ಟರಲ್ಲಿ ಮತ್ತೆ ಒಳಗಡೆ ಹೊರಟೋಗ್ಬಿಟ್ಟಿರೋನು. ಮುಂದೆಗಡೆ ಈ ಸ್ಪೇಸ್ ಚೆನ್ನಾಗಿದೆ ಇವ್ರಿಗೆ, ಹೆಂಗೆ ಎಷ್ಟು ಜಾಗ ಸ್ಪೇಷಿಯಸ್ ಆಗಿ ಬಿಟ್ಬಿಟ್ಟು ಹಿಂದಕ್ಕಾದಂಗೆ ಮನೆ ಕಟ್ಕೊಂಡಿರೋದ್ರಿಂದ ಮುಂದೆಗಡೆ ಕಾರ್ ಪಾರ್ಕಿಂಗ್ ಆಗಲಿ ಅಥವಾ ಇವಾಗ ಯಾರು ಊಟ ಯಾವ್ದಾದ್ರು ಫಂಕ್ಷನ್ಸ್ ಮಾಡಿದಾಗ ಊಟ ಬಡಿಸೋದಕ್ಕಾಗಲಿ ಎಲ್ಲ ಇಲ್ಲೇ ಟೇಬಲ್ಸ್ಗೆಲ್ಲ ಹಾಕ್ಬಿಟ್ಟು ಆರಾಮಾಗಿ ಇಲ್ಲೇ ಊಟ ಬಡಿಸ್ಬಿಡ್ಬೋದು. ಮತ್ತು ಮಕ್ಕಳುಗಳ ಆಟ ಆಡೋದಕ್ಕೂ ಅಷ್ಟೇ ಕಂಫರ್ಟಬಲ್ ಇದೆ. ಆದರೂ ರೋಡಿಂದ ಹೊರಗಡೆ ಹೋದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಯಾಕಂದರೆ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡ್ತಾ ಇರ್ತವೆ, ಅದೊಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಷ್ಟೇನೆ. ಇನ್ನು ಇಬ್ಬರು ಹಠ, ಒಬ್ರನ್ನೊಬ್ಬರು ಬಿಡ್ತಾನೇ ಇಲ್ಲ. ನಾನು ಅದಕ್ಕೆ ಹೊರಡೋಣ ಇನ್ನೇನು ಟೈಮ್ ಆಯಿತು ಅಂತ ಹೇಳ್ತಾ ಇದ್ದೆ. ಹಾಗೆ ಮಾತಾಡಿಕೊಂಡು ಒಬ್ರಿಗೆ ಕೀರ್ತಿಯವರು ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ರಲ್ಲ. ಸ್ವಲ್ಪ ನಾನು ಹೆಂಗೆ ಅಂತಂದರೆ ಅಲ್ಲಿ ವಾತಾವರಣ ಹೆಂಗಿದೆ ಅಂತಂದರೆ ಇತ್ಲಾಗೆ ಫುಲ್ಲು ಸಿಟಿನೂ ಅಲ್ಲ, ಹಳ್ಳಿನೂ ಅಲ್ಲ. ಆದರೆ ಮನೆಗಳಂತೂ ಯಾವುದು ಹಳ್ಳಿ ಮನೆಗಳ ಥರ ಎಲ್ಲ ಸಿಟಿಗೆ ಹೋಗ್ಬಿಟ್ಟಿದೆ ಇದನ್ನು. ಆದರೆ ತುಂಬ ಚೆನ್ನಾಗಿತ್ತು ಅಲ್ಲಿ. ಸ್ವಲ್ಪ ಜಮೀನ್ ಥರನೂ ಎಲ್ಲ ಬೀನ್ಸು, ಬಾಳೆ ಗಿಡ ಅದು ಇದು ಅಂತೆಲ್ಲ ಹಾಕ್ಕೊಂಡಿದ್ದಾರೆ. ಅದು ನೋಡೋಕೆ ತುಂಬ ವ್ಯೂ ತುಂಬಾ ಚೆನ್ನಾಗಿತ್ತು. ಹಿಂಗೆ ಹೋಗ್ಬೋದು ಅಮ್ಮ, ಹಿಂಗೆ ಸ್ಟ್ರೈಟ್ ಹೋಗ್ಬೋದು. ಸೇಮ್ ಬಂದಿದ್ ರೂಟ್ ಹಂಗಂದ್ರೆ ಹಾ ಸುತ್ತಾಕೊಂಡಾಗತ್ತೆ. ಹಿಂಗೆ ಬಂದ್ರೆ ದೊಡ್ಡ ಲಾರಿಗಳು ಮಕ್ಕಳು ಅಲ್ಲಿದೆ ಆ ಕಡೆ ಅವನು ಹೋಗ್ತಾನಂತೆ. ಇಲ್ಲಿ ಆ ಗಾಡಿ ಬೇಡವಾ, ಆ ಬೈಕಲ್ಲಿ ಬೇಡವಾ? ಚಿಕ್ಕು ಬೈಕಲ್ಲಿ ಕರ್ಕೊಂಡು ಹೋಗುತ್ತೆ. ಚಿಕ್ಕು ಬೈಕು ಗಾಡಿ ಬೇಕು ನನಗೆ, ಚಿಕ್ಕು ಬೈಕ್ ಕರ್ಕೊಂಡು ಹೋಗುತ್ತೆ ಬಾ. ತಿನ್ಕತೆ ಗಾಡಿ ಖುಷಿ ಕಡೆ ಬಾ. ಬಾಯ್ ಬಾಬು ಹೇಳಿ ಕೆಳಗಡೆ. ಬಾಯ್ ಬಾಯ್ in car please. Come in car. ಹಾಂ
ಓಕೆ ಬಾಬು ಬಾಯ್ ಮಾಡ್ಬಿಟ್ ಬಾ. ಬಾಯ್. ನಾವು ಗಾಡಿಲಿ ಹೋಗೋಣ ಬಾ, ಇನ್ನೊಂದು ಗಾಡಿಲಿ. ಒಡಿಯೋದು ನೋಡು. ಅಲ್ಲಿ ಕಾರ್ ಇದೆ, ಕಾರಲ್ಲಿ ಬರಂತೆ. ಇನ್ನು ಒಟ್ಟಿನಲ್ಲಿ ಏನೋ ಸರ್ಕಸ್ ಮಾಡಿ ಹೊರಟಾದ್ಮೇಲೆ ಅವಳು ಹಿಂಗೆ ಸುಮ್ಮನೆ ಕ್ಯಾಮ್ರಾ ಎತ್ಕೊಂಡ. ಫುಲ್ ಖುಷಿ ಅವಳಿಗೆ. ಏನಲ್ಲಿ ಆ ಗಾಳಿಗೆ ಕೈ ಎರಡೂ ನಿಂತ್ಕೊಂಡು, ಅಮ್ಮ ತಾಯಿ ಬೇಡ ಸುಮ್ಮನಿರ, ಆ ಕಡೆ ವೆಹಿಕಲ್ ಬರ್ತಾ ಇರ್ತವೆ ಅಂತ ಹೇಳಿ ಅವಳು ಎರಡು ಕೈ ನಿಂತ್ಕೊಂಡು ಥರ ಖುಷಿ ಅವಳಿಗೆ. ಸೆಂಟ್ರಲ್ಲಿ ಹಾಕ್ಕೊಂಡು, ಅಂದರೆ ಯೂಶಲಿ ಜಾಸ್ತಿ ನಾವು ಈ ಥರ ಎಲ್ಲೂ ಹೊರಗಡೆ ಕರ್ಕೊಂಡೋಗಲ್ವಲ್ಲ, ಲಾಂಗ್ ಡ್ರೈವ್ ಅಂತೂ ಹೋಗೋದೇ ಇಲ್ಲ ನಾವು. ಏನು ಹೋಗ್ಬೇಕಂತಂದ್ರೆ ಕಾರಲ್ಲಿ ಹೋಗ್ಬಿಡ್ತೀವ. ಸೊ ಇವಾಗ ಏನಂದರೆ ಇತ್ತೀಚೆಗೆ ಎಲ್ಲರೂ ಹೋಗ್ಬೇಕಾದ್ರೆ ಬರೋಕ್ಕಾಗಲ್ಲ ಅನ್ನೋಂಥವಾಗ ನಾವು ಗಾಡಿನಲ್ಲೇ ಹೋಗ್ತಾಯಿದ್ವಿ. ಒಂಥರ ಆ ಗಾಡಿನಲ್ಲಿ ಹೋಗೋ ಮಜಾನೇ ಒಂಥರ ಚೆಂದ. ಕಾರ್ಗಿನ್ನ ಕಂಫರ್ಟಬಲ್, ಬೇಗನೂ ಹೋಗ್ಬಿಡ್ಬೋದು, ರೀಚ್ ಆಗಿಬಿಡ್ಬೋದು. ನನಗೆ ಬರ್ತಾಯಿದ್ದೆ ಇಲ್ಲಿ ಸೋನೆ ಅವರೆಕಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನೂ ಅವಾಗ ಫ್ರೆಶ್ಶಾಗಿ ಕಿತ್ತಿರೋ ಥರ ಇತ್ತು. 100 ರೂಪಾಯಿಗೆ 2 kg ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು 2 kg ತೊಗೊಂಡೆ. ರಕ್ಷಿದಿಗೆ ಅಲ್ಲಲ್ಲಿ ನಿಲ್ಲಿಸೋ, ಗಾಡಿ ನಿಲ್ಲಿಸೋ, ಹೂವು ತೊಗೋಬೇಕು ಮತ್ತು ಅವರೆಕಾಯಿ ತೊಗೋಬೇಕು ಅಂತ ಹೇಳ್ತಾನೆ ಇದ್ದೆ. ಅವ್ನಿಗೇನೋ ಬೇರೆ ಕೆಲಸ ಇತ್ತಮ್ಮ, ನಾನು ಏನಕ್ಕೂ ಹೋಗಬೇಕು ಅಂತ ಹೇಳ್ತಾನೆ ಇದ್ದ. ಏನು ನಿಲ್ಲಿಸೋ ಚೆನ್ನಾಗೈತೆ ಅವರೆಕಾಯಿ, ಮತ್ತೆ ಈ ಥರ ಸಿಗುತ್ತಾ, ಇಲ್ಲಿ ಬಂದಿರೋದಕ್ಕೆ ಒಂದು ತೊಗೊಂಡೋಗ್ಬಿಡೋಣ ಅವರೆಕಾಯಿನ ಅಂದ್ಕೊಂಡು ಅಲ್ಲಿ ತೊಗೊಂಡೆ. ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಶಾಪ್ ಹತ್ರ ಹೋಗಿ ಒಂದೆರಡು ವೀಡಿಯೋ ಮಾಡ್ಕೊಂಡು ಶೂಟ್ ಮಾಡಿಕೊಂಡು ಇವಾಗ ಬಂದೆ ಮನೆಗೆ. ಮತ್ತು ಅವರೆಕಾಯಿ ತಂದೆ. ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಅಲ್ಲೇ ಸುಲಿಯೋಕ್ಕಾಗಲ್ಲ. ಆಮೇಲಿಂದ ಒಂದು ಬಿಗ್ ಬಾಸ್ ನೋಡ್ತಾ ಇಲ್ಲಾಂದರೆ ಕೂತ್ಕೊಂಡು ಅಷ್ಟು ಸುಲಿಯ ಅಂತ ಹೇಳಿ ಏನೇನೋ ತಂದವ್ರೆ ನಮ್ಮ ಮನೆಯಲ್ಲಿ. ಏನೇನೋ ಹೂವು ತೊಗೊಂಡ್ವಿ, ಪೂಜೆಗೆ ಹೂವು ಇರಲಿಲ್ಲ. ಸೊ ಹಾಗೆ ತೊಗೊಂಡು ಬಂದ್ವಿ. ಸೊ ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀವಿ. ಕೇರ್ತಿರು ಬಂದು ಒಂದು ಸ್ವಲ್ಪ ಮೆಂತ್ಯ ಭಾತ್ ಅದಿತ್ತಲ್ಲ ಚೆನ್ನಾಗಿ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಅದಕ್ಕೋಸ್ಕರ ಜಾಸ್ತಿ ಇತ್ತು ಅಂದ್ಬಿಟ್ಟು ಸರಿ ನನಗೊಂದು ಸ್ವಲ್ಪ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ನಂಗೆ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿ ಟೇಸ್ಟ್ ಮಾತ್ರ ಮಸ್ತಿತ್ತು. ಸೊ ಇವಾಗ ನೈಟ್ ಡಿನ್ನರ್ಗೆ ಇದೇ ಆಗಿಬಿಡುತ್ತೆ. ಅಡುಗೆ ಮಾಡೋ ನೆಸೆಸಿಟಿ ಇಲ್ಲ, ಬಿಸಿ ಮಾಡಿಟ್ಟೆ. ಇವಾಗ ಹಂಗೆ ಒಬ್ಬಟ್ಟು ಕೂಡ ಕೊಟ್ಟಿದ್ರು ಸ್ವಲ್ಪ. ನಾನು ಹಂಗೆ ರಮ್ಯಾಗ ಒಂದು ಸ್ವಲ್ಪ, ಆಮೇಲೆ ಒಬ್ಬಟ್ಟು ಒಂದೆರಡು ಒಬ್ಬಟ್ಟು, ಒಂದು 3 ಒಬ್ಬಟ್ಟು ಕೊಟ್ಟಿದ್ರು. ಒಂದೆರಡು ಒಬ್ಬಟ್ಟು ರಮ್ಯಾಗೆ, ನಾನು ಸಾಕು ಒಂದು ಒಬ್ಬಟ್ಟು ಅಂತ ಎತ್ತಿಟ್ಕೊಂಡೆ. ಸೊ ಹೀಗೆ ಅಲ್ಲಿ ಏನೋ ಸರ್ಪ್ರೈಸು ಇದೆ, ಏನೋ ಸರ್ಪ್ರೈಸ್ ಕೊಡ್ತಾನಂತೆ ಅವನು. ಹಾಗೆ ಒಬ್ಬಟ್ಟು ಜಾಸ್ತಿ ಕೀರ್ತಿ ನನಗೆ ಊಟ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿಂದಾನೇ ರುಬ್ಕೊಂಡು ಹೋಗಿದ್ರು. ಅದಕ್ಕೆ ನಿಕ್ತಾ ನೀವೇ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ ಕೊಟ್ಟೋಗಿದ್ರು. ಸೊ ಅದಕ್ಕೋಸ್ಕರ ನಾನು ಬಿಸಿ 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 ನಾಳೆ ಮಾಡ್ಕೊತೀನಿ. ಸೊ ಹಂಗಾಗತ್ತೆ. ಆದರೆ ಇವಾಗ ಇದಕ್ಕೆ 3 ಒಬ್ಬಟ್ಟು ಕೊಟ್ಟಿರೋ ಅಲ್ಲೂ ತಿಂದ್ವಲ್ಲ, ನಾನು ಒಂದೇ ಇಟ್ಕೊಂಡಿದ್ದೀನಿ. ಖುಷಿ ಏನಾದ್ರು ತಿಂದರೆ ಅವಳು, ಯಾಕಂದರೆ ಅಲ್ಲಿ ಊಟನೇ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಸೊ ಹಾಗೆ ಏನೋ ಸರ್ಪ್ರೈಸ್ ಕೊಡ್ತಾನಂತೆ ರಕ್ಷಿತು ಖುಷಿಮಾಗೆ. ನೋಡೋಣ ಬನ್ನಿ. ಅಲ್ಲಿ ನೋಡಲ್ಲಿ ರಕ್ಷಿತು ಯಾವ ಫಿಶ್ ಅದು? ನಡೀರಿ, ಎಲ್ಲಿ ತಗೊಂಡು ನಡೀರಿ. ಕ್ಯೂಟಾ? ಅಷ್ಟೇ, ಒಂದ್ಸತಿ ಹೇಳೋದತ್ಲಾಗ ಬಾಚ್ ಹಾಕಿದ್ರೆ ಮುಗ್ದೋಯ್ತು. ಖುಷಿ ಅಮ್ಮ. ಫಿಶ್ ಕ್ಯೂಟಾ? ವಾವ್, ಫಿಶ್ ಫಿಶ್ ಫಿಶ್. ಎಷ್ಟೊಂದು ವರ್ಷಗಳಾಗೋಯ್ತು ಒಂದು ಫಿಶ್ ಮನೆಗೆ ಬಂದು. ವಾವ್ ಖುಷಿಮಾ. ಇದಕ್ಕೇನು ಹೆಸರು ಹೇಳ್ತಾರಲ್ಲ, ಫೈಟರ್ ಫಿಶ್. ಇದ್ರ ಜೊತೆ ಯಾವ ಫಿಶ್ ಬಿಡಂಗಿಲ್ಲ. ಅದ್ರ ಜೊತೆ ಬಿಡ್ಬೋದು. ತರ ಪಿಕಾಕ್ ಕಲರ್ ಐತೆ. ಪಿಕಾಕ್ ಚೂಸ್ ಮಾಡಿ ಅಂತ ಕೊಟ್ರು. ಹಲೋ ಫಿಶ್. ಕೈ ಹಾಕ್ಬಾರ್ದು, ಕಚ್ಚುತ್ತೆ. ಚೆನ್ನಾಯ್ತಾ? ಚೆನ್ನಾಗಿದ್ಯಾ ಫೈಟರ್ ಫಿಶ್? ಒಂದ್ಸರಿ ದಬಾಕ್ ಬಿಟ್ಟಿ ಆಮೇಲೆ ಅಮ್ಮ ತಾಯಿ. ಫಿಶ್ ಬಿಸಿ ಕಾರ್ತಿಕ ಮಾಸ ಮುದ್ದೆ ಬೇಡ, ಕಾರ್ತಿಕ ಮಾಸ ಮುದ್ದೆ ಮಾಡ್ಕೊಡ್ತೀನಿ. ವಾವ್ ವಾವ್ ಖುಷಿಮಾ, ಸೂಪರ್ ಅಲ್ಲ?
ಬೇಕಾ ಬೇಡ ಕೊಟ್ಬಿಡ್ಲ ಯಾರಿಗಾರು? ಏಕೆ ನಿಂದ? ಯಾರ್ದಿದು ಫಿಶ್? ಇಶಿ ಯಾರು ತಂದು ಕೊಟ್ಟಿದ್ದು? ಮತ್ತೆ ಕಿಸಿಯಲ್ಲಿ ನೆಕ್ಸ್ಟ್ ಏನ್ ಬೇಕು ಹೇಳ ಅಮ್ಮಂಗೆ? ನೆಕ್ಸ್ಟ್ ಲವ್ ಯು ಹೇಳಲ್ಲ? ಅಮ್ಮ ತಂದು ಕೊಟ್ಟಿದ್ದು. ಯಾರು ತಂದು ಕೊಟ್ಟಿದ್ದು? ಮತ್ತೆ ಯಾರಿಗೆ ಲವ್ ಯು ಅನ್ಬೇಕು? ಸರಿ ನೆಕ್ಸ್ಟ್ ಅಮ್ಮ ಕೇಳು, ಡಾಗಿ ತರದ ಅಮ್ಮ ಅಂತ ಕೇಳು. ಬೇಡ ಮುದ್ದು, ಸ್ಮಾಲ್ ಡಾಗಿ ಬೇಡ ಅಮ್ಮ, ಡಾಗಿ ಬೇಡ ಅಂತ ಹೇಳಿ. ನೀನ್ ಅದ್ರ ಮುಂದೆನೆ ನೋಡ್ತಾ ಕೂತ್ಕೊಂಡಿರೋದೇನೆ ಮುದ್ದು. ಚೆನ್ನಾಗಿದೆ ಫಿಶ್. ಚೆನ್ನಾಗಿದೆಯಾ ಮುದ್ದು? ಅಯ್ಯೋ ಸ್ಮೈಲ್ ನೋಡಪ್ಪ ಅದ್ರದ್ದು. ಖುಷಿ ಅದೇನು ಒಂದೇ ಕಡೆ ಕೂತ್ಕೊಳ್ತೈತೆ. ಓಡಾಡುತ್ತೆ, ನೀವು ಹೇಳ್ದಾಗ ಓಡಾಡುತ್ತೆ, ಅದು ಖುಷಿನ ಇರುತ್ತೆ. ಸೋ ಸ್ವೀಟ್. ಎಲ್ಲಿ ನೋಡಿದ್ದ ನೀನು? ಎಲ್ಲಿ ನೋಡ್ಬೇಕು ಒಂದೇ? ಎಲ್ಲಿ ನೋಡಿದೆ ಶಾಮಿ? ಖುಷಿ ಕೊಟ್ಬಿಡೋಣ, ಶೌರಿ ಕೊಟ್ಬಿಡೋಣ, ಬಬ್ರು ಕೊಟ್ಬಿಡೋಣ. ಬೇಡ. ಅಯ್ಯೋ ಬಬ್ರುದು ಇವಳ್ದು ಒಂದೇ ಹಾವಳಿ. ಅಯ್ಯೋ ಬಬ್ರು, ಅಯ್ಯೋ ಖುಷಿ ಅಂತ. ಬಬ್ರು ಕೊಟ್ಬಿಡ್ತೀನಿ. ಏಕೆ? ಅಮ್ಮ ಅದು ನಮ್ಮ ಮನೇಲಿ ಫಸ್ಟ್ ಒಂದು ಫಿಶ್ ಟ್ಯಾಂಕ್ ಇತ್ತು ಈ ಸೈಜ್ ಇದ್ದು. ಆ ಫಿಶ್ ಟ್ಯಾಂಕ್ ಎಲ್ಲೋಯ್ತು ಏನಾಯ್ತು ಗೊತ್ತಿಲ್ಲ. ಬಟ್ ಆ ಫಿಶ್ ಅಲ್ಲಿ ಆಲ್ಮೋಸ್ಟ್ ನಾವ್ ಇಡ್ತಿದ್ರೆ ಗೋಲ್ಡ್ ಫಿಶ್ ಬರ್ತಿತ್ತು. ಮತ್ತೆ ಸೋ ಕಾಲ್ಡ್ ಶಾರ್ಕ್ ಅಂತ ಕರೀತಿದ್ರು. ಬಟ್ ಅದು ಶಾರ್ಕ್ ಅಲ್ಲ, ಅದು ಒಂದು ಫಿಶ್ ಬ್ರೀಡ್, ನಾರ್ಮಲ್ ಫಿಶ್ ಬ್ರೀಡ್. ಸೊ ಅದು ಫಿಶ್ ಶಾರ್ಕ್ ತರಾನೇ ಇದ್ದಿದ್ದು. ಅದು ಶಾರ್ಕ್ ಅಂತ. ಶಾರ್ಕ್ ಅಲ್ಲ, ಅದು ಸ್ಮಾಲ್ ಶಾರ್ಕ್, ಬ್ಲಾಕ್ ಶಾರ್ಕ್ ಬ್ರೀಡ್. ಶಾರ್ಕ್ ಬ್ರೀಡ್ ಅಲ್ಲ, ವೈಟ್ ಬರುತ್ತೆ, ಬ್ಲಾಕ್ ಬರುತ್ತೆ ಅದ್ರಲ್ಲಿ. ಪಾಚಿ ಫಿಶ್ ಬ್ರೀಡ್ ಅದು. ಮೊನ್ನೆ ನಾನು ರೀಲ್ ಅಲ್ಲಿ ನೋಡಿದೆ ಅದನ್ನ. ಸೊ ಆ ಫಿಶ್ ಏನಾಯ್ತು, ಒಂದ್ ಮನೆಯಿಂದ ಇನ್ನೊಂದ್ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ಒಂದು ಕ್ರೀಮ್ ಬಾಕ್ಸ್ ಇತ್ತು. ಆ ಕ್ರೀಮ್ ಬಾಕ್ಸ್ ಅಲ್ಲಿ ಎಲ್ಲ ಮೀನ ತಗೊಂಡ್ ಹೋಗ್ತಿದ್ರು. ನಮ್ಮ ಮನೆ ಜಾಸ್ತಿ ವರ್ಷ ಅಂದ್ರೆ ಒಂದ್ ತಿಂಗಳು ವರ್ಷ ಇದ್ದಿದೆ ಅಂದ್ರೆ ಕಪ್ಪು ಕಲರ್ ಒಂದು ಗೋಲ್ಡ್ ಫಿಶ್ ಇತ್ತು ನಮ್ಮ ಮನೆಗೆ. ನಮ್ಮಮ್ಮ ನಮ್ಮಪ್ಪ ಅದಕ್ಕೆ ಕರಿಯಾ ಅಂತ ಹೆಸರಿಟ್ಟಿದ್ರು. ಪಾಪ ಅದೇನಾಗೋಯ್ತು ಅಂದ್ರೆ ಬಿದೋಗ್ಬಿಡ್ತು. ಅವತ್ತಿಂದ ಸ್ವಲ್ಪ ಫಿಶ್ ಹುಚ್ಚು ಕಮ್ಮಿ ಆಗಿ ಲಾಸ್ಟ್ ಮಾಡಿ ಮನೇಲಿ ಫಿಶ್ ಇಟ್ಟಿದ್ದು. ಅದಾದ್ಮೇಲಿಂದ ಫಿಶ್ ನಮ್ಮ ಮನೇಲಿ ಅದಕ್ಕೆ ಏನಾದ್ರು ಮನೆಯಿಂದ ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ಸ್ವಂತ ಮನೆಗೆ ಹೋದ್ರು ಕೂಡ ನಾನು ಫಿಶ್ ಟ್ಯಾಂಕ್ ತರಲ್ಲ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಅದನ್ನ ಮನೆಯಲ್ಲಿರೋರು ಒಬ್ಬರೇ ಮೇಂಟೈನ್ ಮಾಡ್ಬೇಕು, ಎಲ್ಲರೂ ಮೇಂಟೈನ್ ಮಾಡೋ ತರ ಇರಬೇಕು. ಅವಾಗ ಸರಿ. ನಾನೊಬ್ಳೇ ಕ್ಲೀನ್ ಮಾಡು, ನಾನೊಬ್ಳೇ ಫಿಶ್ ನಾನೊಬ್ಳೇ ಫುಡ್ ಹಾಕಕ್ ಮಾತ್ರ ಮುಂದಾಗಿ ಬರ್ತಾರೆ. ಸೊ ಅದಕ್ಕೋಸ್ಕರ ಅದೇ ಕಾರಣಕ್ಕೂ ಫಿಶ್ ಟ್ಯಾಂಕ್ ಅದು ಪ್ರಾವಿಸನ್ ಕೂಡ ನಾನು ಪ್ಲಾನ್ ಕೂಡ ಮಾಡಿಲ್ಲ ಇಡೋದಕ್ಕೆ. ಬಿಡುವುದು ಇಲ್ಲಿ. ಓಕೆ ಹಿಂಗೆ ಅದು ಫುಡ್ ಬೇರೆ ಇರೋದು ಒಂದೇ ಒಂದು. ಓಕೆ ಹ್ಯಾಪಿ. ಒಟ್ನಲ್ಲಿ ಖುಷಿ ಹ್ಯಾಪಿ. ಇವತ್ತು ಅಲ್ಲಿ ಬಬ್ರನ್ ಬಿಟ್ಟು ಬಂದಿದ್ದು ಬೇಜಾರಾದ್ಲು, ಇವಾಗ ಹ್ಯಾಪಿ. ಇವತ್ತಿನ ವ್ಲಾಗ್ನ ನಾನು ಸದ್ಯಕ್ಕೆ ಇವಾಗ ಇಲ್ಲಿಗೆ ಏನು ಮಾಡ್ತೀನಿ. ಬೆಳಗ್ಗೆಯಿಂದ ಏನು ತಿಂಡಿ ಎಲ್ಲ ಆಯ್ತು. ಇವತ್ತು ಒಳ್ಳೆ ಫುಡ್ಡು. ಇವತ್ತು ಬೆಳಗ್ಗೆಯಿಂದ ಏನು ಚಪಾತಿ, ಪನ್ನೀರ್ ಗ್ರೇವಿ, ಮಧ್ಯಾಹ್ನ ಒಳ್ಳೆ ಊಟ ಆಯಿತು. ಇವಾಗ ಸಂಜೆಗೆ ಮತ್ತೆ ಊಟ ಇದೆ. ರಸಮ್ ಇದೆ ಸ್ವಲ್ಪ. ಇನ್ನೇನು ಅಡುಗೆಯನ್ನು ಮಾಡೋ ಹಾಗಿಲ್ಲ. ಆದ್ದರಿಂದ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀವಿ. ಇವಾಗ ಒಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಫಿಲಮ್ ನೋಡಿಕೊಂಡು ಇಂಥ ಒಂದು ಅವರೆಕಾಯಿ ಸುಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆದರೆ ಖುಷಿಯಮ್ಮ ಏನು ತಿಂದಿಲ್ಲ. ಖುಷಿಯಮ್ಮಗೆ ಒಂದು ಸ್ವಲ್ಪ ತಿನ್ನಿಸ್ಬೇಕು. ಅದಕ್ಕೆ ಅವಳಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತು ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ. ಇವತ್ತಿನ ದಿನ ರೋಟೀನ್ ಈ ರೀತಿ ಇತ್ತು ಅಂತ ಒಂದು ಅಪ್ಡೇಟ್ ಕೊಟ್ಬಿಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸಪೋರ್ಟ್ ಮಾಡಿ. ಇಷ್ಟ ಆದರೆ ನನಗೂ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದರೆ ವ್ಲಾಗ್ಗಳನ್ನ ಈ ಥರನೇ ಡೈಲಿ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನೋಡಿ ಇವಾಗ ಅವ್ರ ದೊಡ್ಡಮ್ಮ ಹೊರಟರು. ನೋಡಿ ಇವಾಗ ಡೋರ್ ಲಾಕ್ ಮಾಡ್ತಾ ಏನಂತ ಹೇಳ್ತಾಳೆ ಅಂತ. ಇವಾಗ ಇದು ಡೈಲಿ ರೋಟೀನ್ ನಡೆಯೋದು ನಮ್ಮ ಮನೆಯಲ್ಲಿ. ಖುಷಿಮ ಬಾ ಇಲ್ಲಿ. ಖುಷಿ ಯಾಕೋದೆ ಹೊರಗಡೆ? ಸರಿ ದೊಡ್ಡಮ್ಮ ಬಾಯ್ ಮಾಡು. ಅಲ್ಲಿ ಡೋರ್ ಕ್ಲೋಸ್ ಮಾಡು. ಡೋರ್ ಕ್ಲೋಸ್ ಮಾಡಿಬಿಟ್ಟು ಬಾಯ್ ಮಾಡಿಬಿಡು. ನನಗೆ ಬಾಯ್ ಮಾಡ್ತೀಯಾ? ದೊಡ್ಡಮ್ಮ ಬಾಯ್ ಮಾಡಂತಿತ್ತು. ಬಾಯ್. ಓ ಬತ್ತೈತೆ. ಬಾರಿ ಸುಬ್ಬ ಮಮ್ಮಮ್ಮ ತಿನ್ಸ್ಬೇಕು. ಬಾ ಮುದ್ದು. ಬಾಯ್ ಮಾಡ್ಬಿಟ್ಟು ಡೋರ್ ಲಾಕ್ ಮಾಡು.
ಇಲ್ಲ ಫಿಶ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಓಕೆ ಬಾಯ್. ಇಲ್ಲಿ ನಮ್ಮ ಮಗು ಇನ್ನು ಫೋನ್ನೇ ನೋಡ್ಕೊಂಡು ಕುತ್ಕೊಂಡೈತೆ. ವಿಡಿಯೋ ಎಂಡ್ ಮಾಡಿದ್ದೆ. ನಮ್ಮ ಮಗು ಅವ್ರ ದೊಡ್ಡಮ್ಮ ಹೋಗ್ಬೇಕಾರೆ ನಾರ್ಮಲ್ ಸ್ಟ್ಯಾಂಡರ್ಡ್ ಒಂದು ಡೈಲಾಗ್ ಹೊಡಿತಾ ಇರುತ್ತೆ, ಅದಕ್ಕೋಸ್ಕರನೇ ಮಾಡಿದೆ. ಖುಷಿ ಅದೇ ರೀತಿ ಎಲ್ಲ ಮಕ್ಳು ಫಸ್ಟ್ ಇವಾಗ ಈ ಜನರೇಷನ್ ಮಕ್ಕಳು ಇವಾಗ ಎಕ್ಸಾಂಪಲ್ ಶಿಲ್ಪಾ ಪಾಪುನ ಆಗಿದೆಯಲ್ಲ, ಶಿಲ್ಪಾ ಪಾಪುನ ಅಷ್ಟೇ ಯಾವುದೇ ರೀತಿ ಟಿವಿ ಹಾಕಿದ್ರೆ ಫೋನ್ ನೋಡಿದ್ರೆ ಅದಕ್ಕೆ ಅಟ್ರಾಕ್ಟ್ ಆಗ್ತಿದೆ. ಸೊ ಅಷ್ಟೊಂದು ಆ ಫೋನ್ಗೆ ಕನೆಕ್ಷನ್ ಬಿಲ್ಡ್ ಆಗೋಕ್ಕಿಂತ ಮುಂಚೆ ಏನಾದ್ರು ಒಂದ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸಿಲ್ಲ ಅಂದ್ರೆ ಡಾಗ್, ನಾಯಿಗಳು, ಬೆಕ್ಕು, ಫಿಶ್ ಯಾವ್ದ್ರಿಂದ ಡಿಸ್ಟ್ರಾಕ್ಟ್ ಮಾಡಕ್ ಟ್ರೈ ಮಾಡಿ. ಮೊನ್ನೆ ಬಂದ್ಬಿಟ್ಟು ಖುಷಿ ನನ್ನ ಹತ್ರ ಹೇಳ್ತಿದ್ದಾಳೆ, ಏನೇನೋ ನೋಡ್ತಾರೆ ಯೂಟ್ಯೂಬ್ ಶಾಟ್ ಕುತ್ಕೊಂಡು, ನಮಗೆ ಗೊತ್ತಿರಲ್ಲ. ಗೇಮ್ ಪಜಲ್ಸ್ ನ ಓಡೆ ಎಷ್ಟೊಂದು ಚೆನ್ನಾಗಿ ಆಡ್ತಾರೆ, ನನಗೆ ಅಷ್ಟು ಚೆನ್ನಾಗಿ ಆಡಕ್ ಬರಲ್ಲ, ಆ ತರ ಎಲ್ಲ ಆಡ್ತಾರೆ. ಸೊ ಅಷ್ಟು ಬೇಗ ಕಲ್ತ್ಕೊಂತಾರೆ ಈ ಕಾಲದ ಮಕ್ಕಳು. ಮೊನ್ನೆ ಬಂದ್ಬಿಟ್ಟು ಏನೋ ದೆವ್ವದೆಲ್ಲ ನೋಡ್ತಾ ಇದ್ಲು, ಅದು ಬಂದ್ಬಿಟ್ಟು ನನ್ನ ಹತ್ರ ಹೇಳೋದು. ಸೊ ಇವಾಗ ಎಲ್ಲಾನು ಲಾಕ್ ಮಾಡಿ ಯೂಟ್ಯೂಬ್ ಕಿಡ್ಸ್ ಮಾತ್ರ ಹಾಕೊಟ್ಟು ಬಿಟ್ಬಿಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಲಿ, ಫೋನ್ ತಿನ್ಬೇಕಾರೆ, ಊಟ ತಿನ್ಬೇಕಾರೆ ಏನೋ ಒಂದು ಡಿಫ್ರೆನ್ಸ್ ಇರಲಿ, ಮತ್ತೆ ಮನೇಲಿ ಒಂದು ಹೊಸ ಮೆಂಬರ್ ಬರಲಿ ಅಂತ ತಂದಿದ್ದು. ನೀವು ಹುಷಾರಾಗಿರಿ. ಮತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಯೂಟ್ಯೂಬ್ ಕಿಡ್ಸ್ ಅನ್ನೋದನ್ನು. ಯೂಟ್ಯೂಬ್ ಕಿಡ್ಸ್ ಅನ್ನೋದು ಒಂದು ಆ್ಯಪ್ ಇದೆ ಪ್ಲೇ ಸ್ಟೋರ್ ಅಲ್ಲಿ. ನಿಮ್ಮ ಮಕ್ಳಿಗೆ ಏನಾದ್ರು ನೀವು ಯೂಟ್ಯೂಬ್ ಕೊಡ್ಲೇಬೇಡಿ. ಒಂದು ಅವ್ರಿಗೆ ಯೂಸ್ ಮಾಡಕ್ ಬರೋರ್ಗು ಕರೆಕ್ಟ್ ಆಗಿ ಒಂದು ಏಜ್ ಸೆಟಲ್ ಆಗಿ ಅವ್ರ ಬ್ರೈನ್ ಇದೆ ಅನ್ನೋರ್ಗು ಯಾರು ಯೂಸ್ ಮಾಡಕ್ ಬಿಡ್ಬೇಡಿ. ಯೂಟ್ಯೂಬ್ ಕಿಡ್ಸ್ ಅನ್ನೋ ಒಂದು ಆ್ಯಪ್ ಇರುತ್ತೆ ಪ್ಲೇ ಸ್ಟೋರ್ ಅಲ್ಲಿ, ಅದನ್ನ ಡೌನ್ಲೋಡ್ ಮಾಡಿ ಅದನ್ನಲ್ಲಿ ಹಾಕೊಡಿ. ಯಾವ್ದೇ ರೀತಿ ಯೂಟ್ಯೂಬ್ ಹಾಕೊಳಕ್ ಹೋಗ್ಬೇಡಿ. ಏನಕ್ಕಂದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಈ ಜನರೇಷನ್ ಇದು ಬರುತ್ತೆ, ಆದ್ರಿಂದ ಮಕ್ಕಳು ಬೇಗ ಏನಕ್ಕಾದ್ರೂ ಕಲ್ತ್ಕೊಂಡ್ಬಿಡ್ತಾರೆ. ಸೊ ಆದ್ರಿಂದ ಈ ಕಾಲದ ಯೂಟ್ಯೂಬ್ ಯೂಸ್ ಮಾಡಬೇಡಿ, ಮಕ್ಳಿಗೆ ಯೂಟ್ಯೂಬ್ ಕಿಡ್ಸ್ ಕೊಡಿ ಅಷ್ಟೇ. ಓಕೆನಾ? ಹೇಳೋ ಹೇಳೋ ಬಾಯ್ ಮಾಡ್ಬಿಡಿದ್ರು. ನಾನು ಗುಮ್ಮ ನೋಡಲ್ಲ, ನಾನು ನಿನಗೆ ಮುತ್ಕೊಳಕ್ ಹೇಳಿಲ್ಲ. ಹೇಳು, ನಾನು ಗುಮ್ಮ ನೋಡಲ್ಲ. ಹೇಳಲ್ಲಿ ಅಷ್ಟೇ, ಇನ್ನೊಂದು 10 ನಿಮಿಷ ಅಷ್ಟೇ. ನಮ್ ತಿಂತ್ಯಾ? ನಮ್ ತಿಂತೇನೆ ಅಂದ್ರೆ ಫಿಶ್ ಬೊಬ್ರು ತಗೊಂಡೋಗ್ಬಿಡ್ತೀನಿ ನಾನು. ಬಾಯ್ ಖುಷಿ. ಅಮ್ಮ ತಿಂತೀಯ ಹೇಳು.